ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ನಿರೀಕ್ಷೆ ಇರುವ ಸಂಬಂಧ ಹೆಚ್ಚು ದಿನ ಇರಲಾರದು. ನಿರೀಕ್ಷೆ ಇಲ್ಲದ ಸಂಬಂಧ ಬಹುಕಾಲ ಜೀವಿಸಬಲ್ಲದು. ನೀನು ಸಿಗಲಿಲ್ಲ ಎಂಬ ಕಾರಣಕ್ಕೆ ನಿರೀಕ್ಷೆಯೇನು ಕಡಿಮೆಯಾಗಲಿಲ್ಲ. ಆಗಿರುವ ಸಮಸ್ಯೆಗಳ ಸರಿಪಡಿಸಲು ಹೊಸ ಚೈತನ್ಯದ ಅಲೆಯ ಹುಡುಕಾಟದಲ್ಲಿದೆ ನೊಂದ ಮನ. ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿಗಳ ಹದ ಮಿಶ್ರಣದಿಂದ ಕೈಗೊಂಡ ಕೆಲಸಗಳು ಫಲಪ್ರದವಾಗಿರುತ್ತವೆ. ಕೆಲಸಕ್ಕೆ ಮುನ್ನ ಸರಿಯಾದ ಯೋಜನೆ ಇರಲಿ. ನಾವು ಒಬ್ಬರಿಂದ ನಿರಾಶರಾದಾಗ ಕೇವಲ ಅವರನ್ನು ಮಾತ್ರ ದೂಷಿಸಬಾರದು. ಅವರಿಂದ ಅಗತ್ಯಕ್ಕಿಂತ ಹೆಚ್ಚು ನಿರೀಕ್ಷೆ ಮಾಡಿರುವುದು ನಮ್ಮ ತಪ್ಪು ಹೌದು. ನೋವಿಗೆ ಮತ್ತೊಂದು ಹೆಸರೇ ನಿರೀಕ್ಷೆ. ಎಲ್ಲಿ ನಿರೀಕ್ಷೆಗಳು ಇರುತ್ತೋ ಅಲ್ಲಿ ನೋವುಗಳು ಸಾಮಾನ್ಯ. ಬದುಕಿನಲ್ಲಿ ಏನೇ ಘಟಿಸಲಿ ನಿರೀಕ್ಷೆ ಮತ್ತು ವಿಶ್ವಾಸ ಎಂಬ ಎರಡು ಹಗ್ಗಗಳನ್ನು ಮಾತ್ರ ಬಿಗಿಯಾಗಿ ಹಿಡಿದುಕೊಳ್ಳಿ. ನೋವನ್ನು ಉಂಡು ಬಂದ ಈ ಜೀವಕ್ಕೆ ಸುಖ ಸಿಗುವ ನಿರೀಕ್ಷೆ ಎಂದೋ ಸತ್ತು ಹೋಗಿದೆ. ನೋವು ಹೊಸದೇನೂ ಅಲ್ಲ, ನೋವು ಅನುಭವಿಸುವ ಕಲೆ ಹೊಸದಾಗಿದೆ ಅಷ್ಟೆ. ಯಾರ ಮೇಲೂ ಅತಿಯಾಗಿ ಇಟ್ಟುಕೊಳ್ಳದಿರೋ ನಿರೀಕ್ಷೆ, ಅದು ಹುಸಿಯಾದಾಗ ಸಹಿಸಲಾಗದೆ ಮನಸ್ಸಿಗಾಗುವುದು ಭಾರೀ ಶಿಕ್ಷೆ. ಬದುಕಿನ ಬಗೆಗೆ ಒಂದಷ್ಟು ನಿರೀಕ್ಷೆ, ಒಂದಷ್ಟು ನಿರಾಸೆ, ಬಯಸಿದಾಗ ಬಳಿಬಾರದ ಬಯಕೆಗಳು, ಬೇಡವೆಂದು ಹೊರಟಾಗ ಕೈ ಹಿಡಿದೆಳೆಯುವವು, ಬೇಕಾದಾಗ ಸಿಗದ ಸಿಕ್ಕಾಗ ಬಯಸದ ಸೋಜಿಗದ ಸಂತೆ ಈ ಬದುಕು. ನಿರೀಕ್ಷೆ ನಿರಾಸೆಗೆ ಜನ್ಮ ನೀಡುತ್ತದೆ. ನಿರಾಸೆ ಅಸಹಾಯಕತೆಗೆ ಮತ್ತು ಅಸಹಾಯಕತೆ ಆಲಸ್ಯಕ್ಕೆ ಮತ್ತು ನಿರ್ಲಿಪ್ತತೆ ಬತ್ತದ ಚೈತನ್ಯವ ಪ್ರಸವಿಸುತ್ತದೆ. ಈ ಜಗತ್ತು ಅವಶ್ಯಕತೆಗಳ ನಿಯಮದಿಂದ ನಡೆಯುತ್ತದೆ. ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇರುತ್ತದೆ. ಹಾಗೆಯೇ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ಅತಿಯಾದ ನಿರೀಕ್ಷೆ ಎಂದಿಗೂ ಇಡಬೇಡಿ. ನಿರೀಕ್ಷೆ ಅತಿಯಾದಷ್ಟು ಪರೀಕ್ಷೆಗಳು ಜಾಸ್ತಿ. ಬದುಕಲ್ಲಿ ಕೆಲವೊಂದು ನಿರೀಕ್ಷೆಗಳು ನಮ್ಮ ಮನಸ್ಸನ್ನೇ ಮರುಭೂಮಿಯನ್ನಾಗಿಸುತ್ತವೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.